ಗ್ಯಾಸ್ ಖಾಲಿ ಆಟೋ ತಳ್ಕೊಂಡು ಬಂದ ಮಹಿಳೆ ಎಲ್ಪಿಜಿ ಸಿಗದಿದ್ದಕ್ಕೆ ಸರ್ಕಾರದ ವಿರುದ್ಧ ಆಕ್ರೋಶವನ್ನು ಹೊರಹಾಕಿದ್ದಾರೆ. ಎಲ್ಲಾ ಕಡೆ ಹೋದ್ರೂ ಕೂಡ ಗ್ಯಾಸ್ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವೋಟ್ ಬಂದ್ರೆ ವೋಟ್ಗಾಗಿ ಕೈ ಮುಗಿದು ಮನೆಗೆ ಬರ್ತಾರೆ. ಚುನಾವಣೆ ಬಂದಂತಹ ಸಂದರ್ಭದಲ್ಲಿ ಈಗ ನಮಗೆ ಸಮಸ್ಯೆ ಆಗ್ತಾ ಇದೆ, ಎಲ್ಪಿಜಿ ಸಿಗ್ತಾ ಇಲ್ಲ, ಈಗ ನಮ್ಮ ಕಷ್ಟ ಕೇಳೋರಿಲ್ಲ ಅಂತ ಹೇಳಿ ಮಹಿಳೆ ಕಿಡಿಕಾರಿದ್ದಾರೆ, ಆಕ್ರೋಶವನ್ನ ಹೊರ ಹಾಕ್ತಿದ್ದಾರೆ. ಚುನಾವಣೆ ಬಂದಾಗ ಯಾವ ರೀತಿಯಾಗಿ ಜನಪ್ರತಿನಿಧಿಗಳು ಕೈ ಮುಗಿದು ಮನೆಗೆ ಬಂದು ವೋಟ್ ಕೇಳ್ತಾರೆ, ಈಗ ಏನ್ ಸಮಸ್ಯೆ ಇದೆ ಅದನ್ನ ನಮ್ಮ ಜನಪ್ರತಿನಿಧಿಗಳು ಅರ್ಥ ಮಾಡ್ಕೊಳ್ಬೇಕಾಗಿತ್ತು, ತಿಳ್ಕೋಬೇಕಾಗಿತ್ತು. ಅದನ್ನ ಬಿಟ್ಟು ಯಾವುದೇ ರೀತಿಯ ಸಮಸ್ಯೆಗೆ ಪರಿಹಾರ ಹುಡುಕುವ ಕೆಲಸ ಮಾಡ್ತಿಲ್ಲ. ನಮ್ಮ ಮಕ್ಕಳು ಊಟ ಇಲ್ಲದೆ ಸಾಯ್ಬೇಕಾ, ಹೆಂಗೆ ನಾವು ಸಂಸಾರ ಮಾಡಬೇಕು ಅಂತ ಮಹಿಳೆ ಫಾತಿಮಾ ಅಳಲನ್ನ ತೊಡ್ಕೊಂಡಿದ್ದಾರೆ, ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಎಲ್ಪಿಜಿ ಸಿಗದೆ ಕಿಲೋಮೀಟರ್ ಗಟ್ಟಲೆ ಆಟೋವನ್ನ ತಳ್ಕೊಂಡು ಬಂದು ಈಗ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ನನ್ನ ಜೊತೆಗೆ ಆಟೋವನ್ನ ತಳ್ಕೊಂಡು ಬಂದಿರುವಂತಹ ಮಹಿಳೆ ಕೂಡ ಇದ್ದಾರೆ, ಅವ್ರನ್ನ ಮಾತಾಡಿಸಿ ಹೋಗ್ತೀನಿ. ಮೇಡಮ್ ಅವ್ರು ಹೇಳಿ, ಏನ್ ಸಮಸ್ಯೆ ಆಗ್ತಾ ಇದೆ, ಎಷ್ಟು ದೂರದಿಂದ ಬಂದ್ರಿ? ನಾವು ತುಂಬಾ ಇದರಿಂದ ಯಶವಂತಪುರಿಂದ ಬಂದಿದೀವಿ, ತಳ್ಕೊಂಡು ಬಂದಿದೀವಿ. ರಾಮ ಹಾಸ್ಪಿಟಲ್ಗೆ ಹೋದೆ, ಅಲ್ಲಿನೂ ಗ್ಯಾಸ್ ಇಲ್ಲ ಅಂದ್ರು. ಈಗ ನಮ್ಮ ಮನೆದು ಸಂಸಾರ ಹೇಗ್ ನಡಿಬೇಕು, ನಮ್ದು ಇರೋದು ಒಂದು ಆಟೋ ಅಲ್ಲಿ ನಾವು ಕಲೆಕ್ಷನ್ ಕೊಡ್ಬೇಕಲ್ಲ. 500-600 ರೂಪಾಯಿ ದುಡಿತೀವಿ, ಅದರಲ್ಲಿ ಕಲೆಕ್ಷನ್ 300-350 ರೂಪಾಯಿ ಕೊಡ್ತೀವಿ ನಾವು. ಮತ್ತೆ ಮನೆ ಸಂಸಾರ ಹೇಗೆ ನಡೆಯೋದು? ಎಷ್ಟು ದಿವಸ ತಂಗ ಮಕ್ಕಳಿಗೆ ಇದು ಮಾಡ್ಕೊಂಡಿರ್ತಾರೆ. ತಳ್ಕೊಂಡ್ ಬಂದಿದ್ದೀನಿ, ನಾನು ಹಿಂದೆ ತಳ್ಕೊಂಡ್ ಬಂದಿದ್ದೀನಿ. ಎಲ್ಸಿ ಸಿಗ್ತಾ ಇಲ್ಲ, ಹೋದ್ರು ಎಲ್ಪಿಜಿನೇ ಸಿಗ್ತಾನೆ ಇಲ್ಲ. ಬಾಡಿಗೆ ಮಾಡೋದು ಎಷ್ಟು ಕಷ್ಟ ಆಗ್ತದೆ? ಎಷ್ಟು ಕಷ್ಟ ಆಗ್ತಾ ಇದೆ ಅಂತ ಯಾಕೆ ಹೇಳಬೇಕು, ಅಷ್ಟು ಕಷ್ಟ ಆಗ್ತಾ ಇದೆ ನಮ್ಗೆ. ಹೇಳಿ. ಈಗ ಮತ್ತೆ ಓಟ್ಗೆಲ್ಲ ಕೇಳಕ್ ಬರ್ತಾರಲ್ಲ, ಓಟ್ ಎಲ್ಲ ಹಾಕೊಂತಾರಲ್ಲ, ಇದೆಲ್ಲ ಕಷ್ಟ ಕೊಡ್ತೀರಲ್ಲ ನಮ್ಗೆಲ್ಲ. ಓಟಿಗೆ ಮಾತ್ರ ಬರ್ತೀರಾ ಮನೆ ಹತ್ರ ಕೈ ಮುಕ್ಕೊಂಡು. ಎಲ್ಲ ನಮ್ಗೆ ಸಾಲ್ವ್ ಮಾಡ್ಕೊಡಿ. ಇದೂನು ಕೊಟ್ಟಿಲ್ಲ ಅಂದ್ರೆ ನಾವು ಹೇಗೆ, ನಮ್ಮ ಮಕ್ಳೆಲ್ಲ ನಾವು ಸಾಯ್ಬೇಕಾ? ಹೊಟ್ಟೆಗೆ ಊಟ ಇಲ್ಲಂಗೆ ಬಾಡಿಗೆ ಮನೆ ಕಟ್ಬೇಕು ನಾವು, ಹೇಗೆ ನಾವು ಸಂಸಾರ ಮಾಡೋದು ಹೇಳಿ? ಇದು ಆಟೋ ಅಲ್ಲಿ ಚಾಲಕರ ವೈಫ್ ಹೇಳ್ತಾ ಇರುವಂತಹ ಮಾತು. ಅಂದ್ರೆ ಅವರು ಕೂಡ ಓನರೇ. ಆಟೋವನ್ನ ತಳ್ಕೊಂಡು ಬಂದ ಕಾರಣ ಅವ್ರ ಆಕ್ರೋಶವನ್ನ ಹೊರ ಹಾಕ್ತಾ ಇದ್ದಾರೆ. ಒಂದ್ ಕಡೆ ಬಿಸಿಲು, ಈ ಬಿಸಿಲಿನ ಮಧ್ಯೆ ಎಲ್ಪಿಜಿ ಇಲ್ಲ, ಆಟೋವನ್ನ ತಳ್ಕೊಂಡು ಬಂಕ್ ಹತ್ರ ಬಂದ್ರೆ ಬಂಕ್ ಕ್ಲೋಸ್ ಆಗಿರುವಂತಹ ಚಿತ್ರಣ. ಸೊ ಸಹಜವಾಗಿ ಆಕ್ರೋಶವನ್ನ ಹೊರ ಹಾಕ್ತಾ ಇರುವಂತದ್ದು. ವಿಡಿಯೋ ಜರ್ನಲಿಸ್ಟ್ ಶಿವಪ್ಪ ಜೊತೆ ಪ್ರಗತಿ ಶೆಟ್ಟಿ, ನ್ಯೂಸ್ 18 ಬೆಂಗಳೂರು. ಬಳ್ಳಾರಿ ಜಿಲ್ಲೆಯಲ್ಲಿ ಆಟೋ ಗ್ಯಾಸ್ ಸಿಗದೆ ಪರದಾಟವನ್ನ ಮಾಡಿದ್ದಾರೆ. ಆಟೋ ಗ್ಯಾಸ್ ಸಿಗದೆ ಪರದಾಟ ಮಾತ್ರ ಅಲ್ಲ, ಬಾಣಂತಿ ಮತ್ತು ನವಜಾತ ಶಿಶುವನ್ನ ಕರೆತಂದಿದ್ರು ಆಟೋ ಚಾಲಕ. ಆದರೆ ಅರ್ಧದಲ್ಲೇ ಗ್ಯಾಸ್ ಖಾಲಿ ಆಗತ್ತೆ. ಮಾರ್ಗ ಮಧ್ಯದಲ್ಲೇ ಗ್ಯಾಸ್ ಖಾಲಿ ಆದ ಸಂದರ್ಭದಲ್ಲಿ ಆಟೋವನ್ನ ತಳ್ಕೊಂಡು ಬಂದಿದ್ದಾರೆ ಚಾಲಕ. ಬಂಕ್ಗೆ ಬರ್ತಾರೆ, ಗ್ಯಾಸ್ ತುಂಬಿಸ್ಕೊಂಡು ಹೋಗೋಣ, ಅಟ್ಲೀಸ್ಟ್ ಬಾಣಂತಿದ್ದಾರೆ, ಪುಟ್ಟ ಮಗು ಇದೆ ಅಂತ ಹೇಳಿ ಬಂಕ್ಗೆ ಬಂದರೂ ಗ್ಯಾಸ್ ಸಿಗದೆ ಬಾಣಂತಿಯಲ್ಲಿ ಒದ್ದಾಟ ಮಾಡಬೇಕಾಯ್ತು. ಆಸ್ಪತ್ರೆಗೆ ಬೇಗ ಹೋಗ್ಬೇಕು ಅಂತ ಕುಟುಂಬಸ್ಥರು ಅಳಲನ್ನ ತೋಡ್ಕೊಂಡಿದ್ದಾರೆ. ಆಟೋದಲ್ಲೇ ಸಿಕ್ಕಾಕೊಂಡಿದ್ದಾರೆ ಬಾಣಂತಿ ಮತ್ತು ಪುಟ್ಟ ಮಗು. ಚಿಕ್ಕ ಮಗು ಬೇರೆ ಹಾಸ್ಪಿಟಲ್ಗೆ ಹೋಗಬೇಕಾಗಿತ್ತು. ಈ ಹಿನ್ನೆಲೆಯಲ್ಲಿ ಆಟೋದಲ್ಲಿ ಹೋಗೋಣ ಅಂತ ಹೇಳಿ ಬಂದರೆ ಆಟೋದಲ್ಲಿ ಮಾರ್ಗ ಮಧ್ಯದಲ್ಲಿ ಗ್ಯಾಸ್ ಖಾಲಿ ಆಗಿದೆ. ಆದರೂ ಹೋಗ್ಲಿ ಅಂತ ಹೇಳಿ ಆಟೋ ಚಾಲಕ ಅದನ್ನು ತಳ್ಕೊಂಡು ಬಂದು ಬಂಕ್ ಮುಂದೆ ನೆಲೆಸಿದ್ರೆ ಗ್ಯಾಸೇ ಸಿಗ್ತಾ ಇಲ್ಲ. ಇದಕ್ಕೆ ನಮಗೆ ಹೋಗೋದಕ್ಕೆ ಆಗ್ತಾ ಇಲ್ಲ ಆಸ್ಪತ್ರೆಗೆ ಅಂತ ಹೇಳಿ ಬಾಣಂತಿ ಹಾಗೆಯೇ ಅವರ ಕುಟುಂಬಸ್ಥರು ಅಲ್ಲಿ ಅಳಲನ್ನ ತೋಡ್ಕೊಂಡಿದ್ದಾರೆ. ಈಗ ಯುದ್ಧದ ಎಫೆಕ್ಟ್ ಹೇಗೆಲ್ಲ ಜನಸಾಮಾನ್ಯರ ಮೇಲೆ ಬರೆ ಎಳೀತಾ ಇದೆ, ಪ್ರಾಬ್ಲಮ್ ಆಗ್ತಾ ಇದೆ ಅನ್ನೋದನ್ನ ತೋರಿಸ್ತಾ ಇದೀವಿ. ಇದೇ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನಷ್ಟು ಡೀಟೇಲ್ಸ್ ಅನ್ನ ಕೊಡೋದಕ್ಕೆ ನಮ್ಮ ರಿಪೋರ್ಟರ್ ಬಸವರಾಜ್ ಈಗ ಫೋನ್ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಬಸವರಾಜ್, ಯುದ್ಧದ ಎಫೆಕ್ಟ್, ಅದರಿಂದಾಗಿ ಈಗ ಇಲ್ಲಿ ಆಗ್ತಾ ಇರುವಂತಹ ಎಫೆಕ್ಟ್ಗಳನ್ನ ಕೂಡ ನಾವಿಲ್ಲಿ ಗಮನಿಸ್ತಾ ಇದೀವಿ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನೆಲ್ಲ ಸಮಸ್ಯೆಗಳಾಗಿದೆ, ಜನಸಾಮಾನ್ಯರಿಗೆ ಯಾವ ರೀತಿಯಾಗಿ ತೊಂದರೆ ಆಗ್ತಾ ಇದೆ? ನವಿತಾ ಜೈನ್ ಕಳೆದ 4-5 ದಿನದಿಂದ ಕೂಡ ನಿರಂತರವಾಗಿ LPG ಗ್ಯಾಸ್ ಆಟೋಕ್ಕೆ ಬಳಕೆ ಮಾಡತಕ್ಕಂಥ LPG ಗ್ಯಾಸ್ನ ಸಾಕಷ್ಟು ಕೊರತೆ ಕೂಡ ಕಾಣ್ತಾ ಇರ್ತಕ್ಕಂಥದ್ದು. ಅದ್ರ ಜೊತೆಗೆ ಸಾಕಷ್ಟು ದುಪ್ಪಟ್ಟು ದರಕ್ಕೆ ಕೂಡ LPG ಗ್ಯಾಸ್ ಮಾರಾಟ ಆಗುತ್ತೆ ಅನ್ನೋ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಇದರಲ್ಲಿ ಕೂಡ ಆಟೋ ಚಾಲಕರು ಕೂಡ ಕಳೆದ 2-3 ದಿನಗಳಿಂದ ಕೂಡ ನಿರಂತರ ಪ್ರತಿಭಟನೆ ಕೂಡ ನಡೆಸಿರ್ತಕ್ಕಂಥದ್ದು. ಇದರ ಎಫೆಕ್ಟ್ ಆಟೋದಲ್ಲಿ ಸಂಚಾರ ಮಾಡ್ತಕ್ಕಂಥ ಪ್ರಯಾಣಿಕರಿಗೆ ಕೂಡ ತಟ್ಟಿದೆ ಅಂತ ಹೇಳ್ಬೋದು. ಯಾಕಂದ್ರೆ ಇವತ್ತು LPG ಒಂದು ಗ್ಯಾಸ್ ತುಂಬಿಸ್ಕೊಳ್ಳಿಕ್ಕೆ ಒಂದು ಬಾಣಂತಿ ಹೆರಿಗೆ ಆದಂತ ಮಹಿಳೆ ಆಸ್ಪತ್ರೆಗೆ ಹೋಗಬೇಕಾದಂತ ಸಂದರ್ಭದಲ್ಲಿ ಅದೇ ಒಂದು ಆಟೋದಲ್ಲಿ ಕೂಡ ಬಂದಿರ್ತಕ್ಕಂಥದ್ದು. ರಸ್ತೆಯಲ್ಲಿ ಆ ಆಟೋದ ಗ್ಯಾಸ್ ಕೂಡ ಖಾಲಿ ಆಗುತ್ತೆ. ಆ ಸಂದರ್ಭದಲ್ಲಿ ಒಂದು ಸಿಲಿಂಡರ್ ಒಂದು ಬಂಕಿಗೆ ಬರ್ಬೇಕಾದಂತ ಸಂದರ್ಭದಲ್ಲಿ ಕೂಡ ಆಟೋವನ್ನ ತಳ್ಳಿಕೊಂಡು ಬಂದು ಒಂದು ಗ್ಯಾಸ್ ಅನ್ನ ಒಂದು ರೀಫಿಲ್ ಮಾಡಿರ್ತಕ್ಕಂಥ ಘಟನೆ ಕೂಡ ಆಗಿರ್ತಕ್ಕಂಥದ್ದು. ಅದು ಕೂಡ
ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಆಟೋಗಳು ಕೂಡ ಕ್ಯೂ ಕೂಡ ಒಂದು ಆಗ್ತಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಕೂಡ ಸಾಕಷ್ಟು ತೊಂದರೆಯನ್ನ ಅನುಭವಿಸ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಬಳ್ಳಾರಿಯಲ್ಲಿ LPG ಬಂಕ್ಗಳು 2-3 ಇದ್ರೂ ಕೂಡ ಈಗಾಗಲೇ 2-3 ಬಂಕ್ಗಳಲ್ಲಿ ಕೂಡ ಈಗಾಗಲೇ LPG ಗ್ಯಾಸ್ ಕೂಡ ಕೊರತೆ ಆಗಿರ್ತಕ್ಕಂಥದ್ದು. ಇರ್ತಕ್ಕಂಥ ಒಂದೇ LPG ಬಂಕ್ ಅಲ್ಲಿ ಮಾತ್ರ ಗ್ಯಾಸ್ ಕೂಡ ಸಿಗ್ತಕ್ಕಂಥದ್ದು. ಕೂಡ ಸಾಕಷ್ಟು ತೊಂದರೆ ಕೂಡ ಅನುಭವಿಸ್ತಿರ್ತಕ್ಕಂಥದ್ದು. ಅದರಲ್ಲಿ ಕೂಡ ಒಂದು ಕಡೆ ಆಟೋ ಚಾಲಕರಿಗೆ ಸಂಕಷ್ಟ ಆದ್ರೆ ಮತ್ತೊಂದು ಕಡೆ ಆಟೋದಲ್ಲಿ ಪ್ರಯಾಣ ಮಾಡಿರ್ತಕ್ಕಂಥ ಪ್ರಯಾಣಿಕರಿಗೆ ಕೂಡ ಇದೇ ರೀತಿಯ ದೊಡ್ಡ ಸಮಸ್ಯೆ ಎದುರ್ಬೇಕಾದಂತ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗೆ. ಕಾರವಾರದ LPG ಬಂಕ್ಗಳಲ್ಲಿ ಗ್ಯಾಸ್ ಖಾಲಿಯಾಗಿದೆ. ಕಳೆದ 7 ದಿನಗಳಿಂದ ನೋ ಸ್ಟಾಕ್ ಬೋರ್ಡ್ ಪರ್ಮನೆಂಟ್ ಆಗಿ ಕಾಣಿಸ್ತಾ ಇದೆ. ಈಗ ಕಳೆದ 7 ದಿನಗಳಿಂದ ಯಾವುದೇ ರೀತಿಯಾಗಿ ಅಲ್ಲಿ ಆಕ್ಟಿವೇಟ್ ಇಲ್ಲ, ಅಲ್ಲಿ ನೋ ಸ್ಟಾಕ್ ಬೋರ್ಡೇ ಕಾಣಿಸ್ತಾ ಇದೆ. ಗ್ಯಾಸ್ ಇದ್ದ ಬಂಕ್ಗಳಲ್ಲಿ ಬೇಕಾಬಿಟ್ಟಿ ವಸೂಲಿ ಮಾಡ್ತಿದ್ದಾರೆ. ಸಿಟ್ಟಿಗೆದ್ದ ಆಟೋ ಚಾಲಕರು ಪ್ರತಿಭಟನೆಯನ್ನು ಮಾಡಿದ್ದಾರೆ. ಹಣ ವಸೂಲಿಗೆ ಬ್ರೇಕ್ ಹಾಕಿ ಅಂತ ಒತ್ತಾಯ ಮಾಡ್ತಾ ಇದ್ದಾರೆ. ಯುದ್ಧ ಆರಂಭಕ್ಕೂ ಮುನ್ನ ಕೆಜಿಗೆ 56 ರೂಪಾಯಿ ಇತ್ತು. ಆದರೆ ಈಗ ಕಳೆದ 2 ವಾರದಲ್ಲಿ 101 ರೂಪಾಯಿಗೆ ಏರಿಕೆ ಆಗಿದೆ ಅಂತ ಹೇಳಿ ಆಟೋ ಚಾಲಕರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಆಲ್ಮೋಸ್ಟ್ 50 ರೂಪಾಯಿಯಷ್ಟು ಏರಿಕೆ ಆಗಿರೋದು ಕಳೆದ 2-3 ವಾರಗಳಲ್ಲಿ. ಇಂಥ ಸಂದರ್ಭದಲ್ಲಿ ಹೀಗಾದ್ರೆ ಹೇಗೆ ಅನ್ನುವಂತಹ ಒಂದು ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ. ಬದುಕೋದು ಹೇಗೆ ಸ್ವಾಮಿ ಅಂತ ಹೇಳಿ ಆಕ್ರೋಶವನ್ನ ಹೊರಹಾಕಿ ಪ್ರತಿಭಟನೆಯನ್ನೇ ಮಾಡಿದ್ದಾರೆ ಆಟೋ ಚಾಲಕರು. ಬಂಕ್ಗಳ ವಿರುದ್ಧ, ಬಂಕ್ ಮಾಲೀಕರ ವಿರುದ್ಧ ಈ ರೀತಿಯಾಗಿ ಇದರ ಒಂದು ದುರುಪಯೋಗ ಮಾಡ್ಕೊಳ್ತಾ ಇದ್ದಾರಲ್ಲ ಈ ಒಂದು ಪರಿಸ್ಥಿತಿಯನ್ನ, ಅಂಥವರ ವಿರುದ್ಧ ಆಕ್ರೋಶವನ್ನ ವ್ಯಕ್ತಪಡಿಸಿ ಪ್ರತಿಭಟನೆಯನ್ನ ಮಾಡಿದ್ದಾರೆ. ನಮಸ್ಕಾರ. ಈ ಕಾರವಾರದಲ್ಲಿ ಈಗ ಸದ್ಯ ಗ್ಯಾಸ್ ಸಮಸ್ಯೆ ಬಹಳ ದಿವಸದಿಂದ ಉಂಟಾಗ್ತಾ ಉಂಟು. ಇಲ್ಲಿ ಅಂದ್ರೆ ಗೋ ಗ್ಯಾಸ್ನವರು ಅಂದ್ರೆ ಪ್ರೈವೇಟ್ ಅಂತ ಹೇಳಿ ಹೇಳ್ಕೊಂಡು ದಿನಕ್ಕೊಂದು ರೇಟ್ ಮಾಡಿ ಇಲ್ಲಿ ಗ್ಯಾಸ್ ವಿತರಿಸ್ತಾ ಇದ್ದಾರೆ. ಈಗ ಅದರಲ್ಲಿ ನಾವು ಈಗ 5-6 ದಿವಸದಿಂದ ಗ್ಯಾಸ್ ಇಲ್ಲದೆ ಆಟೋ ಚಾಲಕರು ಬಹಳ ದಿವಸದಿಂದ ಈಗ ಮನೆಯಲ್ಲಿ ಕುಂತ್ಕೊಂಡು ಈಗ ಕಾಲ ಕಳೀತಾ ಇದ್ದಾರೆ. ಇಲ್ಲಿ ಗ್ಯಾಸ್ ಇದ್ರೆ ಅವ್ರಿಗೆ ಪಾಪ ಊಟ, ಒಂದೊತ್ತಿನ ಊಟ ಪರಿಸ್ಥಿತಿ. ಈಗ ಮಕ್ಕಳಿಗೆ ಕಳಿಸ್ಬೇಕು, ಮಕ್ಕಳಿಗೆ ಸ್ಕೂಲಿಗೆ ಕಳಿಸೋದಿದ್ರು ಅವ್ರು ಪಾಪ ಅವರು ಬೇರೆ ಯಾವುದೋ ವ್ಯವಸ್ಥೆ ಮಾಡ್ಕೊಂಡು ಕಳಿಸ್ತಾ ಇದ್ದಾರೆ. ಜಿಲ್ಲಾಡಳಿತ ಸಹ ಇದರಲ್ಲಿ ಮೌನ ವಹಿಸಿ ನಮ್ಗೆ ನಿಷ್ಕಾಳಜಿ ವಹಿಸ್ತಾ ಇದೆ. ಯಾಕಂದ್ರೆ ಈಗ 6-7 ದಿವಸದಿಂದ ಈಗ ಸಮಸ್ಯೆ ಆಗ್ತಾ ಉಂಟು, ಎಲ್ಲರಿಗೂ ಗೊತ್ತುಂಟು. ಅವರಿಗೆ ಕರೆಸಿ ಯಾಕೆ ವಿಳಂಬ ಆಗ್ತಾ ಉಂಟು, ಇದರಲ್ಲಿ ಅಂಕೋಲ ಉಂಟು, ಈಗ ಇರ್ಲಿಲ್ಲ. ಯಾಕೆ ಯಾವ ಪರಿಸ್ಥಿತಿ? ಬೇರೆ ತಾಲೂಕಿನಲ್ಲಿ ಅಲ್ಲಿ ಪ್ರತಿಯೊಂದು ತಾಲೂಕು 2-3 ಪಂಪ್ ಉಂಟು. ಒಂದ್ ಪಂಪ್ ನಲ್ಲಿ ಬಂದಾದ್ರೆ ಮತ್ತೊಂದು ಪಂಪ್ ನಲ್ಲಿ ಇರ್ತದೆ. ಇಲ್ಲಿ ಕಾರವಾರದಲ್ಲಿ ಒಂದೇ ಪಂಪ್, ಅದೆಲ್ಲ ಪ್ರೈವೇಟ್ ಅಂತಾರೆ. IOC ಅವರಿಗೆ ಫಸ್ಟ್ ಪ್ರಿಫರೆನ್ಸ್ ಕೊಡ್ತಾ ಇದ್ದಾರೆ ಗೌರ್ಮೆಂಟ್ ಅಂತ ಹೇಳ್ತಾ ಇದ್ದಾರೆ ಇವರು. ಅಂದ್ರೆ ಫಸ್ಟ್ ಪ್ರಿಫರೆನ್ಸ್ ಅವರೇ ಕೊಟ್ರೆ ಪ್ರೈವೇಟ್ ಗೆ ಕೊಡೋದು ಯಾವಾಗ? ಈಗ ಕಾರವಾರ ಬೆಳಗಾವಿಯಲ್ಲಿ ಸಿಗ್ತಿಲ್ಲ ಆಟೋ ಗ್ಯಾಸ್ ಸಿಗದೆ ಆಟೋ ಚಾಲಕರು ಪರದಾಟವನ್ನ ಮಾಡ್ತಾ ಇದ್ರೆ. ಗ್ಯಾಸ್ ಬಂಕ್ಗಳ ಮುಂದೆ ಚಾಲಕರು ಕ್ಯೂ ನಿಲ್ತಿದ್ದಾರೆ. ಜೀವನ ಸಾಗಿಸೋದೇ ಕಷ್ಟ ಅಂತ ಅಳಲನ್ನ ತೋಡ್ಕೊಂಡಿದ್ದು ಗ್ಯಾಸ್ ಕೊಡಿಸಿ ಅಂತ ಡ್ರೈವರ್ಗಳು ಮನವಿಯನ್ನ ಮಾಡ್ತಾ ಇದ್ದಾರೆ. ಬೆಳಗಾವಿಯಲ್ಲಿ ಆಟೋ ಗ್ಯಾಸ್ ಸಿಗ್ತಾ ಇಲ್ಲ ಅಂತ ಹೇಳಿ ಆಟೋ ಚಾಲಕರು ಇದೀಗ ನಮ್ಮ ಜೀವನ ಹೇಗೆ, ದುಡಿಮೆ ಹೇಗೆ, ನಾವು ಪ್ರತಿನಿತ್ಯ 500-600 ರೂಪಾಯಿ ದುಡಿತಾ ಇದ್ವಿ, ಇದೀಗ ಈ ಮಧ್ಯಾಹ್ನದವರೆಗೂ ನಾವು ಗ್ಯಾಸ್ಗಾಗಿ ಕಾಯಬೇಕು, ಆ ನಂತರ ನಮಗೆ ಯಾವುದೇ ರೀತಿ ಬಾಡಿಗೆ ಸಿಗ್ತಾ ಇಲ್ಲ, ಜೊತೆಗೆ EMI ಕಟ್ಟಬೇಕು ಅನ್ನುವ ಆಕ್ರೋಶವನ್ನ ಹೊರ ಹಾಕಿದ್ದಾರೆ. ಈ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಮ್ಮ ರಿಪೋರ್ಟರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ ಚಂದ್ರಕಾಂತ ಸುಗಂಧಿ. ಮಧ್ಯಪ್ರಾಚ್ಯದ ಯುದ್ಧದ ಎಫೆಕ್ಟ್ ಬೆಳಗಾವಿಯಲ್ಲಿ ಗ್ಯಾಸ್ ಸಮಸ್ಯೆ ಆಗಿರ್ತಕ್ಕಂಥದ್ದು. LPG ಗ್ಯಾಸ್ಗಾಗಿ ಈಗ ಆಟೋ ಚಾಲಕರು ಪರದಾಡುವಂತ ಸ್ಥಿತಿ ನಿರ್ಮಾಣವಾಗಿದೆ. ನಾನೀಗ RTO ವೃತ್ತದ ಬಳಿ ಇರತಕ್ಕಂತ ಒಂದು ಶಿಲ್ಪಾ ಗೋ ಗ್ಯಾಸ್ ಬಳಿ ಇದ್ದೇನೆ. ನೋಡಬಹುದು ಇಲ್ಲಿ ನಿನ್ನೆ ಅನೇಕ ಆಟೋ ಚಾಲಕರು ಸರದಿ ಸಾಲಿನಲ್ಲಿ ನಿಂತಿದ್ರು. ಬಳಿಕ ಏನು ಅಂತಂದ್ರೆ ಇದು ಇವತ್ತು ಬೆಳಿಗ್ಗೆ ಅಂದ್ರೆ ನೋ ಸ್ಟಾಕ್ ಅಂತ ಹೇಳಿ ಬೋರ್ಡ್ ಅನ್ನು ಹಾಕಿ ಮುಚ್ಚಲಾಗಿರ್ತಕ್ಕಂಥದ್ದು. ಹೀಗಾಗಿ ಆಟೋ ಚಾಲಕರು ಪರದಾಡುವಂತಹ ಸ್ಥಿತಿ ನಿರ್ಮಾಣವಾಗಿದೆ. ಇತ್ತೀಚೆಗೆ ಬೆಳಗಾವಿಯಲ್ಲಿ 5-6 ಈ ರೀತಿ LPG ಗ್ಯಾಸ್ಗಳಿರ್ತಕ್ಕಂಥದ್ದು, ಬಹುತೇಕ ಕಡೆಗಳಲ್ಲಿ ನೋ ಸ್ಟಾಕ್ ಬೋರ್ಡ್ ಇರತಕ್ಕಂಥದ್ದು. ಹೀಗಾಗಿ ಆಟೋ ಚಾಲಕರು ಪರದಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಬೆಲೆ ಏರಿಕೆಯ ಬಿಸಿಯೂ ಕೂಡ ತಟ್ಟಿರ್ತಕ್ಕಂಥದ್ದು. ಪ್ರಮುಖವಾಗಿ ಬೆಳಗಾವಿ ನಗರದಲ್ಲಿರ್ತಕ್ಕಂಥ LPG ಬಂಕ್ಗಳಲ್ಲಿ ಈ ರೀತಿಯಾಗಿರ್ತಕ್ಕಂಥದ್ದು. ಒಂದ್ ಕಡೆ ನೋ ಸ್ಟಾಕ್, ಮತ್ತೊಂದು ಕಡೆ ದರ ಏರಿಕೆಯಿಂದ ಈಗ ಆಟೋ ಚಾಲಕರು ಕಂಗಾಲಾಗಿದ್ದಾರೆ. ಈಗ ಆಟೋ ಚಾಲಕರು ಇಲ್ಲಿ ಮಾತಾಡಕ್ಕಿದ್ದಾರೆ. ಬ್ರದರ್, ಮೊದಲು ಎಷ್ಟು ರೇಟ್ ಇತ್ತು, ಇದೆಲ್ಲ ಯುದ್ಧ ಆದ್ಮೇಲೆ ಎಷ್ಟು ಜಾಸ್ತಿ ಆಗಿದೆ? ಮೊದಲ 62 ರೂಪಾಯಿ ಇದ್ರು ಸರ್. ಮತ್ತ ಆಮ್ಯಾಗ ಏನ್ ಮಾಡಿದ 67 ರೂಪಾಯಿ ಮಾಡಿದ್ರಿ. 67 ರೂಪಾಯಿ ಮತ್ತ ಆಮ್ಯಾಗ ಮತ್ತೆ ಏನ್ ಮಾಡಿದ್ರೆ ತಾರೀಖ್ ಹೆಂಗ್ ಚೇಂಜ್ ಆಗ್ತಿಲ್ಲ. ಅವಾಗ 70 ರೂಪಾಯಿ ಮಾಡಿದ್ರಿ. 70 ರೂಪಾಯಿ ಮತ್ತೆ 3ನೇ ತಾರೀಕು ಹೆಂಗ್ ಮಾಡಿದ 80 ರೂಪಾಯಿ ಆಗಿದ್ರಿ. 80 ರೂಪಾಯಿ ಬರಬಾರ ಇತ್ತು ಗ್ಯಾಸ್ರಿ. ಮತ್ತೆ ಇವರು ಒಂದ ಪೆಟ್ರೋಲ್ದಾಗ ಇಲ್ಲೇ 85 ರೂಪಾಯಿ ಇದ್ರಿ. ಒಂದ್ ಪೆಟ್ರೋಲ್ದಾಗ 80 ರೂಪಾಯಿ ಇದ್ರಿ. ಒಂದ್ ಪೆಟ್ರೋಲ್ದಾಗ 88 ರೂಪಾಯಿ ಅದಾವ್ರಿ ಸರ್. ಈಗ ಆಟೋದಾರ ಹೆಂಗ್ ಮಾಡ್ಬೇಕ್ರಿ, ಹೆಂಗ್ ದುಡಿಬೇಕ್ರಿ ಹೇಳ್ರಿ ನೀವು? ಈಗ ನೀವು ರೇಟ್ ಏರಿಸಿದ್ರ ಪ್ರಯಾಣಿಕರಿಗೆ? ರೇಟ್ ಅಂದ್ರೆ ರೇಟ್ ನಮ್ಗೆ ಕಮ್ಮಿ ಬರ್ಬೇಕ್ರಿ. ಇಲ್ಲಂದ್ರೆ ಗ್ಯಾಸ್ ಪೈಲ ಹೆಂಗಿದ್ರು ಹಂಗ ಇರ್ಬೇಕ್ರಿ ಈಗ ನಮ್ಗೆ ರೇಟ್.
ಸರ್ ಈಗ ಗ್ರಾಹಕರು ಏನಂತಾರೆ ಸರ್ ಈ ರೇಟ್ ಹೆಚ್ಚಿಗೆ ಆಗೋದ್ರಿಂದ? ಗ್ರಾಹಕರು ಏನಂತಾರ ಸರ್, ಅವ್ರು ಏನಂತಾರು ಎಲ್ಲಾ ಬರೋಬರ್ ಐತಪ್ಪ, ನಮಗೂ ನಮ್ ತಗ ದುಡ್ಡು ಕೊಡಾಕ ನಮಗೂ ಯಾರು ಹೆಚ್ಚು ಕೊಡಂಗಿಲ್ಲ, ನಾವು ಇದ್ರೊಳಗನ ಇದು ಮಾಡ್ಬೇಕಂತಾರ ಸರ್. ಬಟ್ ಈ ರೇಟ್ ಹೆಚ್ಚಾದ್ರೂ ಸಿಗ್ತಾ ಇದೆಯಾ ಗ್ಯಾಸ್ ಎಲ್ಲ ಕಡೆ LPG? ಈಗ ಸಿಗ್ತಾ ಐತ್ರಿ, ಇದಕ್ಕಿಂತ ಮುಂಚೆ ಇವಾಗ ಸಿಗ್ತಾ ಇಲ್ರಿ. ಈಗ ಎಷ್ಟು ಬೆಳಗಾವಿ? ಈಗ 1 2 3 4 5 ಪಂಪ್ ಅದಾರ ಸರ್. 5 ಕಡೆ ಹಿಂಗೆ 6 ಪೆಟ್ರೋಲ್ ಬೆಳಗಾವದಲ್ಲಿ 6 ಪೆಟ್ರೋಲ್ ಅದಾರೆ. 6 ಪೆಟ್ರೋಲ್ ಇಲ್ಲಿ 5 ಪೆಟ್ರೋಲ್ ಇದ್ ಮಾಡಿದ್ರೆ ಬಂದ್ ಆಗಿದ್ರೆ ಸದ್ಯ. ಈಗ ಒಂದ ಪೆಟ್ರೋಲ್ ಚಲೋ ಐತ್ರಿ, 97 ರೂಪಾಯಿ ಒಂದ ವೈಭವ್ ನಗರ್. ಅವ್ರದ್ದು ಪೆಟ್ರೋಲ್ ಇವ್ರದ್ದು ಬ್ರಾಂಚ್ ಅಲ್ಲಿ ಚಲೋ ಹೋಗಿದ್ರೆ 97 ರೂಪಾಯಿ ಮಾಡಿದಾರೆ. ಮತ್ತೆ ಪೆಟ್ರೋಲ್ ರಿಕ್ಷಾ ಅವ್ರದ್ದು ಹೆಂಗ್ ನಡಿಬೇಕ್ರಿ? ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ.